4 ತಾಸು ಅಂತೆ ನನಗಂತ ಅಷ್ಟೊಂದು ಪೇಷನ್ಸ್ ಇಲ್ಲ ಕೂತು ನೋಡೋದು. ವೆಲ್ಕಮ್ ಬ್ಯಾಕ್. ಇವತ್ತು ದಾವಣಗೆರೆಗೆ ಮೂವಿ ನೋಡಂತ ಹೇಳ್ಬಿಟ್ಟು ಬಂದೆ ಗುರು. ನನಗಿಂತ ಮುಂಚೆ ನನ್ನ ಫ್ರೆಂಡ್ ಬಂದಿದ್ದ ಬಾ ಅಂತ ಹೇಳಿದ್ದೆ. ಪಾಪ ಕಾದು ಸುಸ್ತಾಗ್ಬಿಟ್ಟದ ಗುರು. ನಾನು ಲೇಟ್ ಆಗಿ ಬಂದ್ಬಿಟ್ಟೆ ಒಂದು ಸ್ವಲ್ಪ. ನೋವಿದೆ, ಆಕ್ರೋಶ ಇದೆ. ಆಮೇಲೆ ಟಿಕೆಟ್ ತಕ್ಷಣದಿಲ್ಲ ಅಂತ ಹೇಳಿದ. ಆಮೇಲೆ ಇಬ್ರು ಟಿಕೆಟ್ ತಕ್ಷಣ್ಬಿಟ್ಟು ಅಲ್ಲಿಂದ ಹೋದ್ವಿ. ಇವತ್ತು ಬಂದಿರೋದು ದುರಂಧರ್ 2 ಗುರು. ರಿಲೀಸ್ ಆಗ್ಬಿಟ್ಟು 2 ವರ್ಷ ಆಗಿತ್ತು. ಇವತ್ತು ಕನ್ನಡದಲ್ಲಿ ನೋಡೋಣ ಅಂತ ಬಂದ್ವಿ. ಏನಂದ್ರೆ ಬಿಡು ಹೋಗ ಇರ್ತೈತಿ. ಆಮೇಲೆ ಗಾಡಿನ ಪಾರ್ಕಿಂಗ್ ಮಾಡಿದ್ವಿ. ಈ ಕಡೆ ಜನರು ಟಿಕೆಟ್ ಕೊಟ್ಬಿಟ್ಟು ಒಳಗಡೆ ಹೋಗ್ತಾ ಇದ್ರು. ನಾನು ಅವನಿಗಿಂತ ಮುಂಚೆನೆ ಹೋಗ್ತಾ ಇದ್ದೆ ಕೆಳಗಡೆ ಅಂತ ಹೇಳ್ಬಿಟ್ಟು. ಆಮೇಲೆ ಹೇಳ್ತಾನೆ ಬಾಲ್ಕನಿ ಟಿಕೆಟ್ ಹಿಂದೆಗಡೆ ಬಾ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಹೋದೆ. ಹೆಜ್ಜೆ ಮೇಲೊಂದ್ ಹೆಜ್ಜೆ ನುಟ್ಟುತ್ತಾ ದುರಂಧರ್ 2 ಮೂವಿ ನೋಡುತ್ತಾ. ಆಮೇಲೆ ಒಳಗಡೆ ಹೋದ್ವಿ. ಮೂವಿ ಸ್ಟಾರ್ಟ್ ಆದ ಗುರು. ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್. ಒಬ್ಬ ಇಂಡಿಯನ್ ಆಗಿಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಮೂವಿ ಗುರು. ಯಾಕಂದ್ರೆ ಈ ಮೂವಿಲಿ ಅಷ್ಟು ಸಖತ್ತಾಗಿರೋ ಸ್ಟೋರಿ ಇದೆ ಗುರು. ಅವಾಗ ಭಯೋತ್ಪಾದಕರು ಯಾವ ರೀತಿ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ರು, ಅದೇ ತರ ಇವರಲ್ಲಿ ಒಬ್ಬನ್ನ ಕಳಿಸ್ಬಿಟ್ಟು ಪಾಕಿಸ್ತಾನದ ಮೇಲೆ ಅದೇ ತರ ಅಟ್ಯಾಕ್ ಮಾಡ್ತಾರೆ ಗುರು ನೆಕ್ಸ್ಟ್ ಲೆವೆಲ್ ಆಗಿ. ಹಾಗೆ ಈ ಮೂವಿಲಿ ಏಜೆಂಟ್ ಆಗಿಬಿಟ್ಟು ರಣವೀರ್ ಸಿಂಗ್ ಅವರು ಆಕ್ಟಿಂಗ್ ಮಾಡಿದ್ದಾರೆ ಗುರು. ಸಖತ್ತಾಗಿ ಮಾಡಿದ್ದಾರೆ. ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಅಲ್ಲಿನ ದೊಡ್ಡ ದೊಡ್ಡ ಭಯೋತ್ಪಾದಕರನ್ನೆಲ್ಲ ಸಾಯಿಸ್ಬಿಟ್ಟು ಅವ್ರದೇ ಸಾಮ್ರಾಜ್ಯವನ್ನು ಇವನು ಆಳ್ತಾನೆ. ಹಾಗೆ ಆ ಪಟ್ಟ ಸಿಕ್ಕಿದ ಮೇಲೆ ಮಾಡೋ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ನಮ್ಮ ದೇಶದ ಮೇಲೆ ಯಾರೆಲ್ಲ ಅಟ್ಯಾಕ್ ಮಾಡಿದ್ರು ಅದಕ್ಕೆಲ್ಲ ಯಾರು ಸಹಾಯ ಮಾಡಿದ್ರು ಅವ್ರನ್ನೆಲ್ಲ ಒಬ್ಬೊಬ್ಬರನ್ನ ಮುಗಿಸ್ತಾ ಬರ್ತಾನೆ ಗುರು. ನೆಕ್ಸ್ಟ್ ಲೆವೆಲ್ ಆಯ್ತು ಇವ್ರ ಕ್ಲೈಮ್ಯಾಕ್ಸ್ ಮಾತ್ರ. ಫೈನಲಿ 4 ತಾಸು ಇರುವಂತ ಈ ದುರಂಧರ್ 2 ಮೂವಿ ನೋಡ್ಕೊಂಬಿಟ್ಟು ಅಲ್ಲಿಂದ ಹೊರಗಡೆ ಬಂದೇ ಬಿಟ್ವಿ. ಓಕೆಪ್ಪ, ಇವತ್ತಿನ ವಿಡಿಯೋ ಅಷ್ಟೇ. ಮುಂದಿನ ವಿಡಿಯೋ ಸಿಗುವ. ಬಾಯ್.